ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು KP ಅಡುಗೆ ಮನೆ. ಇಂದಿನ ಹೊಸ ವಿಡಿಯೋದಲ್ಲಿ ನಾವು ಹಲಸಿನಕಾಯಿಯಿಂದ ಪಲ್ಯ ಯಾವ ರೀತಿಯಾಗಿ ಮಾಡೋದು ಅಂತ ನೋಡುವ. ಮೊದಲಿಗೆ ಹಲಸಿನಕಾಯಿಯನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಹಲಸಿನಕಾಯಿ ಪಲ್ಯಕ್ಕೆ ಅದರ ಬೀಜವನ್ನು ಮಾತ್ರ ತೆಗೆದುಕೊಂಡ್ರೆ ಸಾಕು. ಪಲ್ಯಕ್ಕೆ ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಹಲಸಿನಕಾಯಿ ಪಲ್ಯಕ್ಕೆ ಹಲಸಿನಕಾಯಿಯನ್ನು ಕಟ್ ಮಾಡಿಕೊಂಡಾಯಿತು. ಇದನ್ನು ಇನ್ನು ಬೇಯಲಿಕ್ಕೆ ಇಡುವ. ಬೇಯಲಿಕ್ಕೆ ಇಡುವಾಗ ಇದಕ್ಕೆ ಮೆಣಸಿನ ಹುಡಿ, ಅರಸಿನ ಹುಡಿ, ಉಪ್ಪು ಹಾಗೂ ನೀರನ್ನು ಹಾಕಿಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಹಲಸಿನಕಾಯಿ ಪಲ್ಯ ಬೆಂದಿದೆ. ಇದಕ್ಕೀಗ ನಾನು ಬೇವಿನ ಸೊಪ್ಪು ಹಾಗೂ ಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಬೇವಿನ ಸೊಪ್ಪು ಇದ್ದರೆ ಈ ಹಲಸಿನಕಾಯಿ ಪಲ್ಯಕ್ಕೊಂದು ಬೇವಿನ ಸೊಪ್ಪು ಹಾಕಲಿಕ್ಕೆ ಮರಿಬೇಡಿ. ಯಾಕೆಂತ ಹೇಳಿದರೆ ಬೇವಿನ ಸೊಪ್ಪು ಹಾಕೋದ್ರಿಂದ ಒಳ್ಳೆಯ ಫ್ಲೇವರನ್ನು ಕೊಡ್ತದೆ. ಪಲ್ಯ ಎಲ್ಲ ಆಗಿ ಅದಕ್ಕೊಂದು ಒಗ್ಗರಣೆ ಹಾಕದಿದ್ರೆ ಆಗ್ತದ? ಹಲಸಿನಕಾಯಿ ಪಲ್ಯಕ್ಕೆ ಒಗ್ಗರಣೆ ಮುಖ್ಯ. ಅದರಲ್ಲೂ ತೆಂಗಿನೆಣ್ಣೆ ಬಿದ್ದಷ್ಟು ಪಲ್ಯ ರುಚಿಯಾಗುವುದು ಅಂತ ಹೇಳ್ಬೋದು. ಸಾಸಿವೆ, ಉದ್ದಿನಬೇಳೆ ಹಾಗೂ ತೆಂಗಿನ ಎಣ್ಣೆಯನ್ನು ಹಾಕಿ ಈಗ ಪಲ್ಯಕ್ಕೊಂದು ಒಗ್ಗರಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ. ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮೆಲ್ಲರ ಭೇಟಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.